ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಿರುವಂಥ ಸಿನಿಮಾಗಳ ಬಗ್ಗೆ ಬರುವಂಥ ಪೋಸ್ಟರ್ಸ್, ಫಸ್ಟ್ ಲುಕ್, ಟೀಸರ್ಗಳು ನಮ್ಮಲ್ಲಿರುವಂಥ ಒಂದು ಇಮ್ಯಾಜಿನೇಷನನ್ನು ಆಟೋಮೆಟಿಕ್ ಆಗಿ ಆ್ಯಕ್ಟಿವೇಟ್ ಮಾಡ್ತವೆ. ಅವುಗಳು ಹೇಗೆ ಇದ್ದರೂ ಅದರಲ್ಲಿರುವಂಥ ಒಂದು ಅಂಶ ನಾವು ಆ ಸಿನಿಮಾವನ್ನು ನೋಡಲೇಬೇಕು ಅನ್ನೋ ಹಾಗೆ ಮಾಡುತ್ತೆ. ಅದು ಯಾವುದಪ್ಪ ಅಂದರೆ ಎ ಫಿಲಮ್ ಬೈ ಉಪೇಂದ್ರ ಅನ್ನೋದು. ಈಗ ಬಂದಿರುವಂಥ UA ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಕೂಡ ಇದರಿಂದ ಹೊರತಾಗಿಲ್ಲ. ಟೀಸರ್ ನೋಡಿದ ತಕ್ಷಣ ನನಗೆ ಅನಿಸಿದ್ದು ಇದು ಈಗಿನ ಕಾಲಘಟ್ಟದಲ್ಲಿ ನಡೆಯುವಂಥ ಕಥೆಯಂತೂ ಅಲ್ಲ. ಇಲ್ಲಿರುವ ಒಂದು ಯುಗ ಮುಗಿದು ಒಂದು ಹೊಸ ಯುಗ ಪ್ರಾರಂಭವಾಗಿ ಅಲ್ಲಿರುವಂಥ ಪ್ರಪಂಚ, ಅಲ್ಲಿನ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದರ ಮೇಲೆ ನಡೆಯುವಂಥ ಕಥೆಯನ್ನು ಹೇಳೋಕೆ ಹೊರಟಿದ್ದಾರೆ ಉಪೇಂದ್ರ ಅವರು. ಬಿಕಾಸ್ ಟೀಸರ್ನಲ್ಲಿ ತೋರಿಸಿರುವಂಥ ಒಂದು ಜಾಗದಲ್ಲಿ ಎಲ್ಲ ಜಾತಿ ಧರ್ಮದ ಬೇರೆ ಬೇರೆ ದೇಶದ ಜನರು ಒಟ್ಟಿಗೆ ಇದ್ದಾರೆ ಆ್ಯಂಡ್ ಅವರ ಆಚರಣೆಗಳಿಗೆ ಅವರ ನಂಬಿಕೆಗಳಿಗೂ ಕೂಡ ಇಲ್ಲಿ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಟೀಸರ್ನಲ್ಲಿ ಸಾಕಷ್ಟು ಎಲಿಮೆಂಟ್ಸ್ಗಳನ್ನು ಕೂಡ ತೋರಿಸಿದ್ದಾರೆ. ಯುದ್ಧ, ಶಿಕ್ಷೆ, ಅಧಿಕಾರ, ಪ್ರೀತಿ ಇವುಗಳನ್ನೆಲ್ಲ ಇಟ್ಕೊಂಡು ಉಪೇಂದ್ರ ಅವರು ನಮಗೆ ಏನನ್ನೋ ದೊಡ್ಡದಾಗೆ ಹೇಳೋಕೆ ಹೊರಟಿದ್ದಾರೆ. ಅದೇನು ಅನ್ನೋದನ್ನು ನಾವು ಸಿನಿಮಾವನ್ನು ನೋಡೇ ತಿಳ್ಕೋಬೇಕು ಆ್ಯಂಡ್ ಅದಕ್ಕೆ ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ಆ್ಯಂಡ್ ಟೀಸರ್ನ ವಿಜುವಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಮೇಕಿಂಗ್ ವೈಸ್ ಒಂದು ಬೇರೆ ಲೆವೆಲ್ ಸ್ಟ್ಯಾಂಡರ್ಡನ್ನೇ ಸೆಟ್ ಮಾಡಿದೆ. ಆ್ಯಂಡ್ ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಟೀಸರ್ಗೆ ಒಂದೊಳ್ಳೆಯ ಹೈಪನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಉಪೇಂದ್ರ ಅವರ ಲುಕ್ ಬಗ್ಗೆ ಹೇಳೋದಾದರೆ ಇದನ್ನು ಪೋಸ್ಟರ್ನಲ್ಲಿ ಆಲ್ರೆಡಿ ನೋಡಿದ್ವಿ, ಬಟ್ ಸಿನಿಮಾದಲ್ಲಿ ಕೂಡ ಈ ಪಾತ್ರಕ್ಕೆ ಸಾಕಷ್ಟು ಸ್ಪೇಸ್ ಇದೆ ಅನ್ನೋದು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಉಪೇಂದ್ರ ಅವರು ಹೇಳೋ ಪ್ರಕಾರ ಈ ಪಾತ್ರ ತುಂಬ ಬ್ಯಾಡ್ ಕ್ವಾಲಿಟೀಸ್ ಇರುವಂಥ ಪಾತ್ರ ಅಂತೆ. ಬಟ್ ಇಲ್ಲಿ ಆ ಪಾತ್ರದ ಎಂಟ್ರಿಗೆ ಜನ ಸಂಭ್ರಮಿಸ್ತಿದ್ದಾರೆ ಆ್ಯಂಡ್ ಆ ಪಾತ್ರದ ಸುತ್ತ ಇರುವಂಥ ಜನ ತುಂಬ ಖುಷಿಯಾಗೇ ಇದ್ದಾರೆ. ಹಾಗಾದರೆ ಇದಕ್ಕೆ ಇನ್ನೊಂದು ಮುಖ ಕೂಡ ಇದೆಯಾ ಅಥವಾ ಒಂದು ಇಮ್ಯಾಜಿನೇಷನ್ ವೇಯಲ್ಲಿ ನಾವು ಸಿಗಾಕೊಂಡಿದ್ದೀವ ಗೊತ್ತಾಗ್ತಾ ಇಲ್ಲ. ಉಪೇಂದ್ರ ಅವರ ಸಿನಿಮಾ ಅಂದರೆ ಹೀಗೆ ಅಲ್ವಾ, ಒಂದು ಕನ್ಫ್ಯೂಷನಲ್ಲೇ ನಮ್ಮನ್ನು ಇಟ್ಟಿರ್ತಾರೆ. ಬಟ್ ಒಂದಂತೂ ಕನ್ಫರ್ಮ್, ಇಲ್ಲಿ ಉಪೇಂದ್ರ ಅವರಿಗೆ 2 ಶೇಡ್ ಇರೋದಂತೂ ಪಕ್ಕ. ಅದು ಒಂದೇ ಪಾತ್ರಕ್ಕೆ 2 ಶೇಡ್ ಇರಬಹುದು ಅಥವಾ 2 ಪಾತ್ರಗಳೇ ಇರಬಹುದು. ಆ್ಯಂಡ್ ರಿಯಲ್ ಸ್ಟಾರ್ ಅವರು ಈ ಸಾರಿ ಟೆಕ್ನಾಲಜಿಯನ್ನು ತುಂಬ ಜಾಸ್ತಿನೇ ಬಳಸ್ಕೊಂಡಿದ್ದಾರೆ. ಒಂದು ಲೆಕ್ಕಕ್ಕೆ ಇದು ಒಳ್ಳೆಯದೇ, ಬಟ್ ಪ್ರೇಕ್ಷಕನಿಗೆ ಅದರ ಡಿಫ್ರೆನ್ಸಿಯೇಷನ್ ಗೊತ್ತಾಗದೇ ಇರೋ ಹಾಗಿದ್ದರೆ ಚೆನ್ನಾಗಿರುತ್ತೆ. ಬಿಕಾಸ್ ಟೀಸರ್ನಲ್ಲಿ ಕಾಣಿಸುವಂಥ ಸೆಟ್ಗಳು ತುಂಬ ನೀಟಾಗಿ ಇವು ಸೆಟ್ಟು ಅನ್ನೋದು ಗೊತ್ತಾಗ್ತಾ ಇದೆ. ಆ್ಯಂಡ್ ಅದಕ್ಕೆ ಇರುವಂಥ ಬ್ಯಾಕ್ಗ್ರೌಂಡ್ಗಳು ಕೂಡ ಅದರ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಸಿನಿಮಾದ ರಿಲೀಸ್ ತಡವಾದರೂ ಪರವಾಗಿಲ್ಲ, VFX ಕಲರ್ ಗ್ರೇಡಿಂಗ್ನ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಒಳ್ಳೆಯದು. ರಿಯಲ್ ಸ್ಟಾರ್ ಅವರ ಸಿನಿಮಾದ ವರ್ಕ್ ನಾವು ರಿಯಾಲಿಟಿಯಲ್ಲಿ ಇದ್ದೀವಿ ಅನ್ನೋ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಟೀಸರ್ ಬಗ್ಗೆ ನಿಮಗೇನು ಅನ್ನಿಸ್ತು? ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತಾ ಅಥವಾ ಅದನ್ನು ಮೀರಿ ಕೂಡ ಇತ್ತಾ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.